ಒಂದು ಯಾವುದೋ ಒಂದು ಸೀನ್ ನೋಡುವಾಗ ನೆಲದ ಮೇಲೆಲ್ಲ ನೀರು, ಒಂದು ಫೈಟ್ ಸೀನ್ ಹೊಡಿತಾರೆ, ಕ್ಲೈಮ್ಯಾಕ್ಸ್ ಸೀನ್. ಕಟ್ಟಡ ನೀರೆಲ್ಲ ಬಿಟ್ಟು ನೀರು ಕುಡಿಬೇಕು, ಕುಡಿದಿದ್ದಾರೆ ಪಾಪ. ಓ, ಕರಿಯ ಸಿನಿಮಾ ಮಾಡಬೇಕಾದ್ರೆ ಒಂದಷ್ಟು ಜನ ಈ ಸಿನಿಮಾ ಆಗಲ್ಲ ಅಂತೆಲ್ಲ ಮಾತಾಡ್ಕೊಂಡಿದ್ರಂತೆ. ಏನು ಸಿನಿಮಾನ ಇದು, ಬರೀ ರೋಡಿಗಳು ಇಟ್ಕೊಂಡು ಮಾಡ್ತಾ ಇದ್ದಾನೆ, ಈ ಸಿನಿಮಾ ಹೋಗುತ್ತಾ, ಆ ಥರ ತುಂಬ ಮಾತುಗಳು ಬಂತು. ಆ ಸ್ಟ್ರಗ್ಲಿಂಗ್ ಲೈಫು ಹೇಗಿತ್ತು ಸರ್ ದರ್ಶನ? ಅಂದರೆ ಸಿನಿಮಾ ಬರೋಕ್ಕಿಂತ ಮೊದಲು ಇಲ್ಲಿ ಒಂದು 30-35 ರೂಪಾಯಿ ಪೇಮೆಂಟು, 35 ಆಗ ಇವತ್ತು ಒಂದೊಂದ್ಸಲ ರೇಗಿಸ್ತಾರೆ, ನನ್ನ ದುಡ್ಡು ನೀವಿಬ್ಬರು ಎಷ್ಟೋ ತಿಂದ್ಬಿಟ್ಟಿದ್ದೀರಾ ಅಂತಾರೆ. ಎಲ್ಲನೂ ನಂಬ್ತಾರೆ, ಎಲ್ಲ ಥರ ಎಲ್ಪ್ ಮಾಡ್ತಾರೆ. ಮನ್ಯಾಗ ಎಲ್ಪ್ ತಗೊಂಡಿರೋರೆ ಸುಮಾರು ಜನ ಚೂರಿ. ನೀವು ಆ ಸಿನಿಮಾ ನೈಟ್ ಎಫೆಕ್ಟ್ ಮಾಡಿದ್ರಿ, ಮಳೆಯಲ್ಲಿ ಮಾಡ್ತಾಯಿದ್ರಿ, ಚಳಿ ಎಲ್ಲ ಇತ್ತು. ದರ್ಶನ್ ಅವರ ಇದು ಹೆಂಗಿತ್ತು? ಡೀಪಾಗೆ ತೊಡಸ್ಕೊಂಡಿದ್ರಲ್ಲ ಆ ಸಿನಿಮಾದಲ್ಲಿ. ಯಾವುದೋ ಒಂದು ಸೀನ್ ನೋಡುವಾಗ ನೆಲದ ಮೇಲೆಲ್ಲ ನೀರು, ಒಂದು ಫೈಟ್ ಸೀನ್ ಹೊಡಿತಾರೆ, ಕ್ಲೈಮ್ಯಾಕ್ಸ್ ಸೀನ್ ಹೆಂಗೆ ಅವರು ಮಾಡಿದ ಅಂತ? ಇಲ್ಲ, ಆ ಥ್ರೋಟ ಸಿನಿಮಾದಲ್ಲಿ ಈಗ ಮೆಜೆಸ್ಟಿಕಲ್ ಆಗಿರ್ಬೋದು ದರ್ಶನ, ಕರಿಯಾದಲ್ಲೂ ಅಷ್ಟೇ ತುಂಬ ಹಾರ್ಡ್ ವರ್ಕರ್ ಮಾಡಿದ್ರು. ಓಕೆ, ಹಾರ್ಡ್ ವರ್ಕರ್ ಮಾಡಿದ್ರು, ಎಂಥ ಚಳಿ ಇದ್ರು, ಎಂಥ ಇದ್ದಿದ್ರು. ಅದೇ ನೀವು ಹೇಳಿದ್ರಲ್ಲ, ಈಗ ಕ್ಲೈಮ್ಯಾಕ್ಸಲ್ಲಿ ಒಂದು ಹಳೆ ಕಟ್ಟಡ, ಅಲ್ಲಿ ನೀರೆಲ್ಲ ಬಿಟ್ಟು ನೀರು ಕುಡಿಬೇಕು, ಕುಡಿದಿದ್ದಾರೆ ಪಾಪ. ನೋಡಿ ಎಲ್ಲ ಬರುತ್ತೆ, ನೀರಲ್ಲಿ ಬಿದ್ದಿರ್ತಾರೆ ಫುಲ್ಲು. ತುಂಬ ಅಂದರೆ ಅದು ನಟ ಬೇಕಾದಂಥದ್ದು ಡೆಡಿಕೇಶನ್, ಭಾಳ ಡೆಡಿಕೇಶನ್ ಇತ್ತು. ದರ್ಶನಂತಲೂ ಅದರಲ್ಲಿ ಎರಡು ಮಾತೇ ಇಲ್ಲ. ತುಂಬ ಕಷ್ಟ ಬಿದ್ದರು. ಮೆಜೆಸ್ಟಿಕ್ ಆಗಿರ್ಬೋದು, ಕರಿ ಆಗಿರ್ಬೋದು, ಅದಾದಮೇಲೆ ಒಂದು ಸುಮಾರು ಸಿನಿಮಾ ತುಂಬ ಕಷ್ಟ ಬಿದ್ದೇ ಮಾಡಿದ್ರು. ಕಷ್ಟ ಬಿಟ್ಟಿದ್ದಕ್ಕೆ ಅವರು ಒಬ್ಬ ದೊಡ್ಡ ಸಕ್ಸಸ್ಫುಲ್ ಹೀರೋ. ಚಾಲೆಂಜಸ್ ಫೇಸ್ ಮಾಡಿದ್ದಾರೆ ಬಿಡಿ ಅವರು. ಆಮೇಲೆ ಪ್ರೇಮ್ ಸಿನಿಮಾ ಅಂದ ತಕ್ಷಣ ಅಲ್ಲಿ ಹಾಡುಗಳಿಗೆ ಹೆಚ್ಚಿನ ಮಹತ್ವ ಇರುತ್ತೆ. ಪ್ರೇಮ್ ಫಸ್ಟ್ ಸಿನಿಮಾ ಅದು ಕರಿಯ ಆದ್ರೂ ಕೂಡ ಅಲ್ಲಿ ಸಾಕಷ್ಟು ಹಾಡುಗಳು ತುಂಬ ಸೌಂಡ್ ಮಾಡಿದ್ರು. ಇವತ್ತಿಗೂ ಆ ಕೆಂಚಾಲ ಮಂಚಾಲ ಹಾಡು ಸೂಪರ್ ಹಿಟ್ಟು. ಆ ಕೆಂಚಾಲ ಮಂಚಾಲ ಹಾಡಿಗೆ ಬಹುಶಃ ನಾನು ಕೇಳ್ಪಟ್ಟಿದ್ದು ಲೊಕೇಶನ್ನೇ ಇರಲಿಲ್ಲ ಅಂತ, ಎಲ್ಲಿ ಬೇಕಲ್ಲಿ ಶೂಟ್ ಮಾಡಿದ್ರಂತೆ. ಅದ್ರದ್ದು ಒಂದು ಹೇಳಿ. ಅಂದರೆ ಈಗ ನಿಮ್ಗೆ ಗೊತ್ತಿರೋಗೆ ಪ್ರೇಮ ಅಂದರೆ ಮ್ಯೂಸಿಕಲ್ ಸೆನ್ಸ್. ಹೌದು, ಆ ಟೈಮಲ್ಲಿ ತಾಳ್ ಅಂತ ಒಂದು ಹಿಂದಿ ಸಿನಿಮಾ ರಿಲೀಸ್ ಆಗಿತ್ತು. ಅದು ಭಾಗ ನನ್ನ ಹತ್ರ ಹೇಳೋನು, ಇಲ್ಲ ಕನ್ನಡದಲ್ಲಿ ಈ ಥರ ಒಂದು ಮ್ಯೂಸಿಕಲ್ ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ಹಂಗೆ ಮಾಡಬೇಕಾದ್ರೆ ಇದರಲ್ಲಿ ಕರೆದಲ್ಲಿ ನಮ್ಮ ಗುರು ಕಿರಣ್ ಸರ್ ಒಳ್ಳೆ ಟ್ಯೂನ್ ಕೊಟ್ಟಿತ್ತು. ಆ ಸಾಂಗಿಗೆ ಲೊಕೇಶನ್ ಮಾತಾಡೋ ಸಾಕು, ಲೊಕೇಶನ್ಸು ಎಲ್ಲಿ ಮಾಡಬೇಕು ಏನು ನಮ್ಗೆ ಐಡಿಯಾನೇ ಇಲ್ಲ. ಸುಮ್ಮನೆ ಹಾಗೆ ರೌಂಡ್ಸ್ ಹೋಗ್ತಾ ಇದ್ದೋ, ಸುಮ್ಮನೆ ಆಫೀಸಲ್ಲಿ ಇದ್ದಾಗೆಲ್ಲ ಎಲ್ಲರೂ ನೋಡೋಣ, ಒಂದು ಲೊಕೇಶನ್ ನೋಡೋಣ. ಎಲ್ಲರೂ ಹೋಗ್ಬೇಕಾದ್ರೆ ಹಿಂಗೆ ಕೋಲಾರ ಕಡೆ ಹೋದಾಗ ಅಲ್ಲಿ ಒಂದು ಟೀಗೆ ಅಂತ ನಿಲ್ಲಿಸಿದಾಗ ಇದೇನು ಗುಡ್ಡ ಇದೆಯಲ್ಲ ಇದು ಅಂದ್ಬಿಟ್ಟು ಹೋಗಿ ನೋಡ್ದೋ ಬಾಸ್. ಸಖತ್ ಇಷ್ಟ ಆಗೋಯ್ತು. ಅಂದ್ರೆ ಬಹಳ ರಿಸ್ಕ್ ಇತ್ತು. ಈಗಾದ್ರೆ ರಸ್ತೆ ರೋಡ್ ಎಲ್ಲ ಮಾಡಿದಾರಂತೆ, ಆಗ ನಮ್ಮ ಟೈಮಲ್ಲಿ ಏನೂ ಇಲ್ಲ, ವೆಹಿಕಲ್ ಹೋಗಕ್ಕಾಗ್ತಿರ್ಲಿಲ್ಲ, ತುಂಬಾ ಡಿಸ್ಟೆನ್ಸ್ ಇಂದ ವಾಕಲ್ಲಿ ಹೋಗ್ಬೇಕು. ಹೋಗಿ ನೋಡಿದ್ರೆ ಫುಲ್ಲು ನಮ್ಗೆ ಹ್ಯಾಪಿ, ನಮಗೂ ಪ್ರೇಮ್ಗೂ ಫಿಕ್ಸ್ ಆಗ್ಬಿಟ್ಟು ಇದೇ ಲೊಕೇಶನ್ ಅಂದ್ಬಿಟ್ಟು. ಆಯಿತು. ಆಮೇಲೆ ಎಲ್ಲ ಕಷ್ಟಪಟ್ಟು ಮಾಡ್ದೋ ಬಸ್ಸಲ್ಲಿ ಎಲ್ಲ. ಪಾಪ ನಮ್ಮ ಯೂನಿಟ್ ಹುಡುಗರೆಲ್ಲ ತುಂಬ ಕಷ್ಟ ಬಿದ್ದರು. ಕ್ರೈನ್ ತೊಗೊಂಡು ಹೋದ್ರು, ಟ್ರಾಲಿ ಟ್ರ್ಯಾಕು, ರಿಫ್ಲೆಕ್ಟ್ರು, ಇನ್ನೇನು ಮಿಕ್ಕಿದ್ದೇನು ತೊಗೊಳಕ್ಕಾಗಲ್ಲ. ಹೋಗೋದಕ್ಕೆ ಅಲ್ಲಿ ಒಂದು ಪ್ರಾಬ್ಲಮ್. ಇದರಲ್ಲಿ ಒಂದು 3 days ಶೂಟ್ ಮಾಡ್ದೋ. ಶೂಟ್ ಮಾಡಿ ಪಿಕ್ಚರ್ಸ್ ನೋಡಿದಾಗ ಎಷ್ಟು ಕಷ್ಟ ಬಿದ್ದಿದ್ದೋ ಅದೆಲ್ಲ ಮರ್ತೋಯ್ತಲ್ಲ. ಮರ್ತೋಯ್ತು ಎಲ್ಲ. ಆದಮೇಲೆ ಸಿನಿಮಾ ರಿಲೀಸ್ ಆಯಿತು. ಆದಮೇಲೆ ಒಂದು ನೈಟ್ ಮಲಗಿದ್ದೀನಿ, ದರ್ಶನ್ ಸರ್ ಫೋನು, ಚೆನ್ನಾಗಿ ಏನು ಮಾಡ್ತಾಯಿದ್ದೆ, ಹಿಂಗೆ ಮಲಗಿದ್ದೀನಿ, ಟಿ ವಿ ಆನ್ ಮಾಡಿ ಇಂಥ ಚಾನಲ್ ಆನ್ ಮಾಡಿದ್ರೆ ನಮ್ಮ ಧನುಷ್ ಹೊರತು ಸಾಂಗ್ ಅದೇ ಲೊಕೇಶನ್ ಮಾಡಿದ್ದಾರೆ. ಆಗ ದರ್ಶನ್ ನೋಡಿ ಈ ಲೊಕೇಶನ್ ಎಷ್ಟು ಇದಾಯ್ತು, ಕ್ಯಾಚಿ ಆಯಿತು, ಬೇರೆ ಭಾಷೆಯವ್ರಿಗೆಲ್ಲ ಕ್ಯಾಚ್ ಆಗಿ ನೋಡು ಮಾಡಿದ್ದಾರೆ ಅದು ಅಲ್ವಾ ಅಂದ್ಬಿಟ್ಟು. ಅದೊಂದು ನಮಗೆ ಒಂದು ಹೆಮ್ಮೆ. ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅದೊಂದು ಲೊಕೇಶನ್, ಕೋಲಾರದ್ದು KGF ಲೊಕೇಶನ್. ನಿಜ ಅದು, ಯಾಕಂದ್ರೆ ಅಂಥ ಲೊಕೇಶನ್ ರೇರ್. ಅದು ಹುಡುಕಿ ನೀವು ತೋರಿಸಿದ್ರಿ ಅನ್ನೋ ಥರದಾಯ್ತು. ಬಹುತೇಕ ಸಿನಿಮಾಗಳಲ್ಲಿ ಶೂಟ್ ಮಾಡಿದ್ರಿ ಅನ್ಸುತ್ತೆ. ಆಮೇಲೆ ತುಂಬ ಸಿನಿಮಾ ಮಾಡಿದ್ರು ಅಲ್ಲ, ಇವತ್ತರೆಗೂ ಮಾಡ್ತಾನೆ ಇದರಲ್ಲಿ. ಆಮೇಲೆ ಕರಿಯ ಸಿನಿಮಾ ಮಾಡಬೇಕಾದ್ರೆ ಒಂದಷ್ಟು ಜನ ಈ ಸಿನಿಮಾ ಆಗಲ್ಲ ಅಂತೆಲ್ಲ ಮಾತಾಡ್ಕೊಂಡಿದ್ರಂತೆ. ಯಾಕೆ ಅಂತ? ಅದೇ ಪ್ರೇಮ್ ಏನೋ ತೆಗಿತಾ ಇದ್ದಾನೆ, ಏನೋ ಮಾಡ್ತಾ ಇದ್ದಾನೆ, ಆಮೇಲೆ ನೈಟ್ ಮಾಡ್ತಾ ಇದ್ದಾನೆ, ಇದೇನು ಸಿನಿಮಾನ ಇದು, ಬರೀ ರೋಡಿಗಳು ಇಟ್ಕೊಂಡು ಮಾಡ್ತಾ ಇದ್ದಾನಂತೆ, ಈ ಸಿನಿಮಾ ಹೋಗುತ್ತಾ, ಅದ್ರ ತುಂಬಾ ಮಾತುಗಳು ಟಾಕ್ಗಳು ಬಂತು. ಅದೆಲ್ಲ ಮೆಟ್ಟಿ ಇದು ಮಾಡ್ದ, ತುಂಬಾ ಚೆನ್ನಾಗಿ ಹೋಯ್ತು. ಆಮೇಲೆ ಆ ಸಿನಿಮಾದಲ್ಲಿ ತುಂಬಾ ನಿಮಗೆ ಪರ್ಟಿಕ್ಯುಲರ್ಗೆ ಮರೆಯಲಾರದಂಥ ಸೀನು ಅಥವಾ ಆ ಘಟನೆ ಅಂದರೆ ಯಾವುದು ಹೇಳ್ಬೋದು? ಅದೇ ಮಾತಾಡು ಸಾಕು ಸಾಂಗ್ ಮಾಡಿದ್ದು. ಆಮೇಲೆ ಆಗ್ಲೇ ಹೇಳ್ದಂಗೆ ಒಂದು ಸೀನಲ್ಲಿ ಚಂದ್ರನ್ನ ಇದು ಮಾಡಿದ್ವಲ್ಲ,
ಅದೊಂದು. ಆಮೇಲೆ ಜೈಲಲ್ಲಿ ಒಂದು ಶೂಟ್ ಮಾಡಿದ್ದ ವಾಸ ಹೊಡೆದು ಬಲರಾಮನ್ ಒಂದು ಕ್ಯಾರೆಕ್ಟರ್ನ ಹೊಡೆದು ವಾಟರ್ ಹಾಕಿರ್ತಾರೆ. ಹಾಗೆ ಹೇಳ್ದಂಗೆ ಜಿಮ್ಮಿ ಗಿಮ್ಮಿ ಏನೂ ಇಲ್ಲ, ಸೇಮ್ ಕ್ರೈನಲ್ಲಿ ಒಂದೇ ಶಾರ್ಟ್ಸ್ ತೆಗ್ದಿದ್ದು. ಒಂದು ಒಂದು ಓಡ್ ಬರ್ತಾರೆ ಒಳಗೆ ಅಂತ ಬಂದರೆ ಲೇಡೀಸ್, ಅವರಿಂದ ಬಂದರೆ ಇಲ್ಲಿ ಬಾಡಿಂದ ಹೋಗಿ ಮತ್ತೆ ಪೊಲೀಸ್ಗೆ ಹೋಗಿ ಎಂಡ್ ಆಗುತ್ತದು. ಬರೀ ಮಾಮೂಲಿ ಕ್ರೈನಲ್ಲಿ ಜಿಮ್ಮಿ ಶಾರ್ಟ್ ಥರ ತೆಗ್ದಿದ್ದು. ಅದು ನನಗೆ ಭಾಳ ಇಷ್ಟವಾದ ಸೀನು ಥ್ರೋಟ್ ಸಿನಿಮಾದಲ್ಲಿ. ಒಟ್ಟು ಅಷ್ಟೊಂದು ನೀವು ಸ್ಟ್ರಗ್ಲಿಂಗ್ ಮಾಡಿದ್ದಕ್ಕೆ ಇವತ್ತು ಕರಿಯ ಅನ್ನೋದು ಒಂದು ಮೆಮೊರಬಲ್ ಸಿನಿಮಾ ಆಗಿ ಸೂಪರ್ ಹಿಟ್ ಸಿನಿಮಾ ಆಯಿತು. ಸರ್ ಎಲ್ಲ ಸರಿ ದರ್ಶನ್ ಅವ್ರನ್ನ ನೀವು ಹೆಚ್ಚು ಕಮ್ಮಿ 35-40 ವರ್ಷ ಆ ಸ್ನೇಹ ಜಾಸ್ತಿನೇ ಅಲ್ವಾ? ಆ ಸ್ನೇಹ ಇದೆ, ಹತ್ತಿರದಿಂದ ನೋಡಿದ್ರಿ, ಸಿನಿಮಾ ರಂಗದಲ್ಲೂ ಕೂಡ ಹತ್ತಿರದಿಂದ ನೋಡಿದಂಥವ್ರು. ಆ ಸ್ಟ್ರಗ್ಲಿಂಗ್ ಲೈಫು ಹೇಗಿತ್ತು ಸರ್ ದರ್ಶನ್ ಅಂದರೆ ಸಿನಿಮಾ ಬರೋಕ್ಕಿಂತ ಮೊದಲು ಅಂದರೆ ಅವ್ರು ನಿಮ್ಮ ಹತ್ರ ಏನಾದರೂ ಹೇಳ್ಕೊಳ್ತಿದ್ರ, ಚಿನ್ನ ನಾನು ಹಂಗೆ ಹಿಂಗಾಗಬೇಕು ಹಂಗಾಗಬೇಕು ಏನಾದರೂ ಮಾತ್ರ ಶೇರ್ ಮಾಡ್ತಿದ್ದು. ಈಗ ನಾವು ಅಸ್ಟೆಂಟ್ ಆದಾಗ ಸಣ್ಣವ್ರ ಯೂನಿಟಲ್ಲಿ ಅಸ್ಟೆಂಟ್ ಆದಾಗ ಈ ಸೆಡ್ಲ್ ಇಲ್ಲಿ ಬ್ರೇಕ್ ಆದರೆ ಮೈಸೂರಿಗೆ ಹೋಗ್ಬೇಕು ಇಬ್ರು. ಓಕೆ, ನೈಟ್ ಟ್ರೈನಲ್ಲಿ ಹೋಗ್ತಿದ್ದು. ಇಬ್ಬರ ಹತ್ರ ಸೇವ್ ಮಾಡೋದಕ್ಕೆ ನೈಟ್ ಟ್ರೈನಲ್ಲಿ ಯಾರು ಹಿಡಿಯಲ್ಲ. ನೈಟ್ ಟ್ರೈನ್ ಯಾರು ಹಿಡಿಯಲ್ಲ ಅಂತ ಅಕಸ್ಮಾತ್ ಹಿಡಿದ್ರು ನಮ್ಮ ಫಾದರ್ ಬಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು, ಹೇಳ್ಬಿಡಾನೆ ಬಿಟ್ಬಿಡ್ತಾರೆ ಅಂತ. ಆಮೇಲೆ ನಾವು ತೂಗುದೀಪ್ ಶ್ರೀನಿವಾಸ್ ಸರ್ನ ನನ್ನ ಯೂನಿಟ್ ಬಂದಾಗ ನಾವು ಅನುರಾಗ ಅಲೆಗಳು ನಮ್ಮ ಕಂಪ್ನಿ ತುಂಬಾ ಸಿನಿಮಾಗಳು ಮಾಡ್ತಾರೆ. ಆಗಿಂದ ಒಡನಾಟ ಚೆನ್ನಾಗಿತ್ತು. ಅವ್ರಿಗೂ ನಮ್ಮ ಏರಿಯಾ ಹುಡುಗ ಅಂತ ಗೊತ್ತಿತ್ತು. ಅವರು ಸಡಿಲ್ಲು ಬ್ರೇಕ್ ಆದ್ಮೇಲೆ ಮೈಸೂರಿಗೆ ಹೋಗ್ಬೇಕಾದ್ರೆ ನನ್ನ ಕೇಳ್ತಿದ್ರು, ಸಿನಿಮಾ ಮೈಸೂರಿಗೆ ಹೋಗ್ತಾ ಇದೀನಿ ಬರ್ತೀಯಾ ಅಂತಿದ್ರು. ಕೆಲವು ಸಲ ಜೊತೆಲಿ ಹೋಗಿದ್ದೀವಿ ಮೈಸೂರಿಗೆ, ಅವ್ರ ಜೊತೆನೆ ಜರ್ನಿ ಮಾಡಿದ್ದೀನಿ. ಕೆಲವು ಸಲ ಇಲ್ಲ ಒಂದು 2 ದಿನ ಬಿಟ್ಟು ಬರ್ತೀನಿ ಸಾರ್, ಬರ್ತೀನಿ ಅಂತ ಹೋಗ್ತಿದ್ದ. ಅದೆಲ್ಲ ಆದಮೇಲೆ ಅವರು ಎಕ್ಸ್ಪೈರ್ಡ್ ಆದಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆ ಪ್ರಾಬ್ಲಮ್ ಆಯ್ತು ಸರ್, ಭಾಳ ಪ್ರಾಬ್ಲಮ್ ಆಯ್ತು. ಇಡೀ ಜವಾಬ್ದಾರಿನ ದರ್ಶನ್ ಸರ್ ಹೆಗ್ಲ ಮೇಲೆ ಹಾಕೊಂಡು ಆಮೇಲೆ ಇಲ್ಲಿ ಬಂದು ಅಷ್ಟಾಗ ಎಷ್ಟು ಬಾಸ್ ಡೈಲಿ ಒಂದು 30-35 ರೂಪಾಯಿ ಪೇಮೆಂಟು, 35 ಪೇಮೆಂಟು ದರ್ಶನ ಕೊಡ್ತಿದ್ದು ಅಸ್ಟೆಂಟ್ ಆಗಿ. ಇವತ್ತಿಗೊಂದೊಂದು ಸಲ ರೇಗಿಸ್ತಾರೆ, ನನ್ನ ದುಡ್ಡು ನೀವಿಬ್ಬರು ಎಷ್ಟೋ ತಿಂದ್ಬಿಟ್ಟಿದ್ದೀರಾ ಅಂತಾರೆ. ನಾನು ಹಿಂಗೆ ಹೋಗ್ಬಿಟ್ಟಿದ್ದೆ ಮೈಸೂರು, ಈ ಥರ ಇವ್ನು ಸಡಿಲ್ದು ನಂಗೆ ದುಡ್ಡು ಬಂದಿಲ್ಲ, 180 ರೂಪಾಯಿನ ಬರ್ಬೇಕಪ್ಪ ಅಂತಾರೆ. ಈಗ ತಗೋಗ್ರು 100 ರೂಪಾಯಿ ಅಂದ್ರೂ ಅದು ಹಂಗೆ ಇರಬೇಕು ಅಂತಾರೆ. ಈಗಲೂ ರೇಗಿಸ್ತಾರೆ, ನೀವು ನನಗೆ ಮೋಸ ಮಾಡಿದ್ರಿ ಅಂತಾರೆ. ಬಟ್ ನಾವು ಮೋಸ ಮಾಡಿಲ್ಲ, ನಮ್ಮ ಇನ್ನೊಬ್ರಿದ್ರು ಅವರು ಖರ್ಚು ಮಾಡ್ಕೊಂಡಿದ್ರು, ಬಟ್ ನಮಗೆ ಕೇಳ್ತಿದ್ದವರು. ಆಮೇಲೆ ದರ್ಶನ್ ತುಂಬ ಜೊತೆಗಿದ್ದಾಗ, ಆ ಒಡನಾಟ ಇದ್ದಾಗ ನಿಮಗೆ ಅವರ ಒಂದಷ್ಟು ಮೈನಸ್ಸು ಪ್ಲಸ್ಗಳು ನಿಮಗೆ ಗೊತ್ತಿರುತ್ತೆ. ಮೈನಸ್ ಮತ್ತು ಪ್ಲಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು? ಅವ್ರ ಪ್ಲಸ್ ಇದು ಸರ್, ಫಸ್ಟ್ ಮೈನಸ್ ಹೇಳ್ಬಿಡ್ತೀನಿ ನೋಡಿ. ಮೈನಸ್ಸು ಎಲ್ಲನೂ ನಂಬ್ತಾರೆ, ಅಂದರೆ ನಂಬಿಡ್ತಾರೆ, ಎಲ್ಲ ಥರ ಎಲ್ಪ್ ಮಾಡ್ತಾರೆ. ಮನ್ಯಾಗ ಎಲ್ಪ್ ತಗೊಂಡಿರೋರೆ ಸುಮಾರು ಜನ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅದು ಅವ್ರಿಗೆ ಗೊತ್ತಾದ್ಮೇಲೆ ಏನು ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಈ ಹೆಲ್ಪಿಂಗ್ ನೇಚರು ತುಂಬ ಇದೆ, ಹೇಳಕ್ಕೆ ಆಗಲ್ಲ. ಸೊ ಅತಿಯಾದ ಒಳ್ಳೆತನನೇ ಅವರಿಗೆ ಮೂಲ ಆಗ್ಬಿಡ್ತು. ಕೆಲವು ಸಲ ಆಗುತ್ತೆ. ಈಗ ಕೆಲವು ಸಲ ನಾನೇ ಹೋದಾಗ್ಲೂ ಅಷ್ಟೇ, ಚೆನ್ನಾಗಿ ಯಾವ್ದು ಮಾಡ್ತಾ ಇದೀಯಾ, ಬಸ್ ಇಲ್ಲ 2 ತಿಂಗಳಾಯ್ತು, ಬೇಕಾ ಬೇಡ ಕೇಳದಲ್ಲೇ ಜೇಬಲ್ ಇಡೋ ಅಂತ ವ್ಯಕ್ತಿ ಹೇಳೋದು. ನನಗೆ ಸುಮಾರು ಸಿನಿಮಾಗೆ ಪ್ರತಿ ವರ್ಷ ಜನವರಿ 1ನೇ ದಿನ ಶೂಟಿಂಗ್ ಮಾಡ್ತಾರಲ್ಲ, ನಾನು ಹೋಗಿ ಒಂದು ಶಾರ್ಟ್ ತಕ್ಕೊಡ್ಲೇಬೇಕು ಅವ್ರಿಗೆ. ವಿಶೇಷ ಏನೋ ಒಂದು ಸೆಂಟಿಮೆಂಟ್ ಇತ್ತು ನಿಮ್ದು ಸಿನಿಮಾ ಮಾಡಿದವನು ಅಂದ್ಬಿಟ್ಟು. ಯಾರೇ ಬೇರೆ ಕ್ಯಾಮ್ರಾಮನ್ ಆದ್ರೂ ಜನವರಿ 1ನೇ ದಿನ ನಾನು ಹೋಗಿ ಒಂದು ಶಾರ್ಟ್ ತೆಗೆದು ಅವ್ರಿಗೆ ಕೊಡಬೇಕು. ಒಂದು ಕ್ಲೋಸ್ ಅಪ್ ಒಂದು ಶಾರ್ಟ್ ತೆಗೆದ್ಬಿಟ್ರೆ ಖುಷಿ, ಒಂದು ಅಮೌಂಟ್ ಯಾರಿಗೂ ಗೊತ್ತಿಲ್ದಂಗೆ ಇಡೋರು. ಅಂದ್ರೆ ಅಮೌಂಟ್ಗೋಸ್ಕರ ಅಂತಲ್ಲ, ಒಂದು ಪ್ರೀತಿ, ಒಂದು ಸೆಂಟಿಮೆಂಟ್. ಜನವರಿ ಫಸ್ಟ್ ಈಗ ನಾನು ವರ್ಕ್ ಮಾಡ್ತಾ ಇದ್ದಿಲ್ಲ, ನೀನು ವರ್ಕ್ ಮಾಡಬೇಕು, ಆ ಥರದ್ದು ಆ ಥರ ಒಂದು ಮನೋಭಾವ. ಆಮೇಲೆ ತುಂಬ ಸಿನಿಮಾಗಳು ಅದಾದಮೇಲೆ ಇಂಡಿಪೆಂಡೆಂಟ್ ತುಂಬ ಮಾಡಬೇಕಾಯಿತು. ಅದು ನಾನು ಬೇರೆ ಬೇರೆ ಸಿನಿಮಾಗಳು ತೊಡಗಿಸ್ಕೊಂಡೆ, ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗಕ್ಕಾಗ್ತಿರ್ಲಿಲ್ಲ. ತುಂಬ ನೋಡಿದಾಗೆಲ್ಲ ಬೈತು, ಯಾಕೆ ನಾನು ಸಿನಿಮಾ ಮಾಡಲ್ಲ, ನಾನು ಸಿನಿಮಾ ಮಾಡ್ಕೊಂಡಿರೋ ಸಾಕು ನೀನು ಅಂತಿದ್ರು. ಬಟ್ ಬೇರೆ ಸಿನಿಮಾ ಮಾಡಿದ್ರು ಕೂಡ ಅವ್ರ ಸಿನಿಮಾಗಳಲ್ಲಿ ಒಂದು ಸ್ವಲ್ಪ ಟಚ್ ಕೊಡ್ತಾ ಇದ್ರು, ಕ್ಲಾಸ್ ಟಚ್. ತುಂಬಾ ಸಿನಿಮಾಗಳು ಮಾಡಿದ್ವಿ, ಕಲಾಸಿಪಾಳ್ಯ, ಅಯ್ಯ, ಅರ್ಜುನ್, ತುಂಬಾ ಸಿನಿಮಾಗಳು ಮಾಡ್ಕೊಟ್ಟು. ಗಜ ಸಿನಿಮಾ, ಗಜ ನನಗೆ ಬಂದಿತ್ತು, ಬಟ್ ನಾನು ಆ ಟೈಮಲ್ಲಿ ಬೇರೆ ಮಾಡ್ತಾ ಇದ್ದೆ. ಆಮೇಲೆ ಬ್ಯಾಂಕಾಕಲ್ಲೆಲ್ಲ ಸಾಂಗ್ಸ್ ನಾನೇ ಮಾಡಿಕೊಟ್ಟೆ, ಬಂಗಾರಿ ಯಾರೇನಿ ಬುಲ್ಬುಲ್, ಆ ಥರ ತುಂಬಾ ಸಿನಿಮಾಗೆ ಕ್ಲಾಸು. ಅಂದರೆ 2ನೇ ಕ್ಯಾಮ್ರಾ ಇದೆ ಅಂದರೆ ಸೀನು ಫ್ರೀ ಇದಾನೆ, ಚೆನ್ನಾಗಿ ಬಂದ್ಬಿಡ್ತೀನಿ, ನನಗೆ ಸೀನುನೇ ಬೇಕು ಅನ್ನೋರು. ಅದು ಆ ಬಾಂಡಿಂಗ್ ಹೆಚ್ಚು ಕಮ್ಮಿ ಅವರು ನಿಮ್ಮನ್ನು ನೋಡಿದವರು, ಆಮೇಲೆ ನಿಮ್ಮ ಕೆಲಸ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಕರ್ಕೊಂಡು ಅಂದರೆ ಕಂಫರ್ಟಬಲ್ ಇರ್ತದೆ. ಬಟ್ ಈಗ ನಂದು ಒಂದು ಬೇರೆ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು, ಅವ್ರದ್ದು ಒಂದು ಸ್ನೇಹ ಪ್ರೀತಿನ ಮೈಸೂರು ಲಲಿತ್ ಮಾಲ್
ನೀನೇ ಬಂದ್ಬಿಡು ಅಲ್ಲಿ ನಾನು ಬೇರೆಯವ್ರು ಕಳಿಸು ಅಂದರು. ಆಯ್ತು ಅಂದ್ಬಿಟ್ಟು ಕಳಿಸು. ನಾನು ಲಲಿತ್ ಮಲ್ ಎಪಿಸೋಡೆಲ್ಲ ಮಾಡಿಕೊಟ್ಟೆ. ಏನಕ್ಕೆ ಫಾಸ್ಟಾಗಿ ಮಾಡ್ತೀಯಾ, ನನಗೆ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಆಮೇಲೆ ಲೈಟಿಂಗು ಪ್ಯಾಟರ್ನ್ ನನಗೆ ಅಡ್ಜಸ್ಟ್ ಮಾಡಿ ನೀನು ಮಾಡ್ತೀಯ. ಬೇರೆಯವ್ರಿಗೆ ಅಂದರೆ ಇದಾಗಲ್ಲ, ಅಷ್ಟು ಇದಾಗಲ್ಲ, ನೀನು ಬಂದ್ಬಿಡು ಅಂತೀರು. ಆ ಥರ ಸುಮಾರು ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಫ್ರೀ ಇದ್ದಾಗೆಲ್ಲ ಹೋಗಿ ಮಾಡ್ಕೊಡ್ತಾರೆ, ಹೋಗಿ ಕೆಲಸ ಮಾಡೋದು. ಈಗ ದರ್ಶನ್ ಅವರು ಟೆಕ್ನಿಕಲಿ ಹೆಂಗಿದ್ರು ಸರ್? ಕ್ಯಾಮ್ರಾ ವರ್ಕ್ ಅವರು ಕಲ್ತಿದ್ರು, ಸ್ವಲ್ಪ ಕ್ಯಾಮ್ರಾ ಬಗ್ಗೆ ಗೊತ್ತಿತ್ತು. ಸೊ ಮಿಸ್ಟೇಕ್ಸು ಅದು ಇದೆಲ್ಲ ಜಡ್ಜ್ ಮಾಡ್ತಾ ಇದ್ರ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದು? ಖಂಡಿತ. ಯಾವಾಗಾದ್ರೂ ಇಬ್ಬರು ಜಗಳ ಆಡಿದ್ದೀರಾ ಆ ಕೆಲಸದ ವಿಚಾರದಾಗೆ? ತುಂಬ ಆಡ್ತಿದ್ದು. ಅಂದ್ರೆ ಸುಮ್ಮನೆ ಕೆಲಸದ ವಿಚಾರದಾಗೆ ಅಂದ್ರೆ ಸೀರಿಯಸ್ ಆಗಲ್ಲ. ಅವ್ರು ಕರೆಕ್ಟಾಗಿ ಹೇಳ್ಬಿಟ್ರಲ್ಲ ಅಂತ ನಾನು ಸುಳ್ಳು ಹೇಳೋದು, ನಾನು ಸುಳ್ಳು ಅಂತ ಅವ್ರು ಕರೆಕ್ಟಾಗಿ ಹೇಳೋದು, ಆ ರೀತಿ. ಈಗ ಒಂದು ಲೆನ್ಸ್, ಈಗ ಅವರು ಯಾಕಂದ್ರೆ ಗೌರಿ ಸರ್ ಜೊತೆ ಅಸ್ಟೆಂಟಾಗಿ ನಾವೆಲ್ಲ ಮಾಡಿದ್ರಿಂದ ಒಂದು ಲೆನ್ಸ್ ಇತ್ತು 50, 35, 75, 100 ಆ ಥರ ಅಂತ. ಚೆನ್ನಾಗಿ ಯಾವ ಲೆನ್ಸ್ ಇದು 100 ಅಂದರೆ ಗೊತ್ತು ಅವ್ರಿಗೆ. 100 ಅಂದರೆ ಟೈಟು, 75 ಅಂದರೆ ಇನ್ನೂ ಸ್ವಲ್ಪ, 50 ಅಂದರೆ ಒಂದು ಇಲ್ಲಿ ಬರುತ್ತೆ, 40 ಅಂದರೆ ಫುಲ್ ವೈಡ್ ಬರುತ್ತೆ. ಅಂದರೆ ಯಾವ ಲೆನ್ಸ್ ಹಾಕೊಂಡಿದ್ದಾರೆ ಆ ಲೆನ್ಸ್ ತಗೊಂಡು ನಾವು ಆಕ್ಟಿಂಗ್ ಮಾಡಬೇಕು. ಅದನ್ನು ಕೇಳ್ಕೊಂಬಿಡೋದು. ಈಗ 100 ಹಾಕೊಂಡ್ರೆ ಕ್ಲೋಸಲ್ಲಿ ಆಟಾಡ್ಬೇಕು, ಕಣ್ಣಲ್ಲಿ ಆಟಾಡ್ಬೇಕು. ನೀವು ಇವಾಗ ಸ್ವಲ್ಪ ಫೇಸ್ ಆ ಕಡೆ ಈ ಕಡೆ ಹೋದ್ರೂ ನಿಮ್ಗೆ ಎಟ್ಕಟ್ ಆಗುತ್ತೆ ಎಕ್ಸ್ಪ್ರೆಷನ್. 100 ಹಾಕ್ದಾಗ ಅಲ್ಲೇ ಅದು ಕೇಳ್ಕೊಳ್ತಿದ್ರು, ನಾವು ಹೇಳ್ತಿದ್ವು. ಒಂದೊಂದ್ಸಲ ಸುಳ್ಳು ಹೇಳ್ಬಿಡ್ತಿದ್ದೆ. ಯಾವುದು ವಾಸ್ ಅಂದರೆ ಒಂದು 50 ಹಾಕೊಂಡಿದ್ರೆ 100 ಅಂದ್ಬಿಟ್ರೆ ಅಷ್ಟಲ್ಲೇ ಮಾಡ್ತಿದ್ರು. ಆಮೇಲೆ ಹೇಳೋದು, ಯಾಕೆ ಬರೀ ಇಷ್ಟಲ್ಲೇ ಮಾಡ್ತಾ ಇದ್ರೆ ಬಾಸ್, ಇಲ್ಲಿವರೆಗಿದೆ ಅನ್ನೋದು ನೀನು ತಾನು ಹೇಳಿದ್ದು 100 ಹಾಕಿದ್ದೀಯ ಅಂತ. ಸುಮ್ಮನೆ ಆ ಥರ ಒಂದು ಕನ್ವೆನ್ಷನ್ ನಡೆಯೋದು ನಮ್ದು ಅವ್ರದ್ದು. ಸೆಟ್ಟಲ್ಲಿ ತುಂಬ ಜಾಲಿಯಾಗಿರ್ತಿದ್ರ? ಜಾಲಿಯಾಗಿರ್ತಿದ್ದ ಬಾಸ್. ಹಾಗೆಲ್ಲ ಅಂದರೆ ನಮ್ಮ ಟೈಮಲ್ಲಿ ಈಗ ಇದೆಲ್ಲ ಕ್ಯಾರವೆನೆಲ್ಲ ಇಲ್ಲ. ಹಾಗೆಲ್ಲ ಒಂದು ಬ್ರೇಕ್ ಆಗಲಿ, ಒಂದು ಊಟ ತಿಂಡಿ ಆಗಲಿ, ಎಲ್ಲ ಒಂದು ಈಗ ಶೂಟಿಂಗ್ ಮಾಡ್ತಾರೆ ಸ್ಪಾಟಲ್ಲಿ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಚೇರ್ ಹಾಕೊಂಡು ಕೂರ್ತಿದ್ವು. ಈಗೆಲ್ಲ ಕ್ಯಾರವೆನ್ ಹೋಗ್ತಾರೆ, ಕ್ಯಾರವೆನ್ ಇಲ್ಲ. ಈಗ ಕಾನ್ಸೆಪ್ಟೇ ಇರಲಿಲ್ಲ. ಈಗ ಅಣ್ಣವ್ರ ಜೊತೆ ಆಗಿರ್ಬೋದು, ಈ ಕಂಟ್ರೆಸ್ಟ್ ಹುಡುಗರು ಶೂಟಿಂಗ್ ಮಾಡ್ತಾರೆ, ಹೊರಗಡೆ ಎಲ್ಲ ಲೈನು ಕೂತ್ಕೊಂಡು ಊಟ ಮಾಡ್ತಿದ್ದು ಅಣ್ಣವ್ರ ಜೊತೆ ಸಮೇತ, ವಿಷ್ಣು ಸರ್ ಜೊತೆ, ಅಂಬರೀಷ್ ಅವ್ರ ಜೊತೆ ಎಲ್ಲ ಒಂದು ಇದರಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದು. ಹಾಗೆ ಎಲ್ಲ ಸೇರ್ತಿದ್ದು. ಈಗ ನಾವೇನೇ ವರ್ಕಲ್ಲಿ ಬಿಸಿ ಆದ್ರೂ ಬ್ರೇಕ್ ಟೈಮ್ಗೆ ಇದ್ರ ಟೈಮ್ಗೆ ನಾವು ಜೊತೆ ಸೇರಿ ಒಂದು ಬಾಂಧವ್ಯನೇ ಇಲ್ವಲ್ಲ, ನೆಕ್ಸ್ಟ್ ಏನು ಮಾಡ್ತೀವಿ ಅವೆಲ್ಲ ಡಿಸ್ಕಸ್ ಮಾಡ್ತಿದ್ದು. ಆ ರೀತಿ ಎಲ್ಲ ಒಂದು ತುಂಬ ಹಿಂದೆ ತುಂಬ ಚೆನ್ನಾಗಿತ್ತು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.